ಈ ಚಂದ್ರಶೇಖರ್ ಅಂತೇಳಿ ವಾಲ್ಮೀಕಿ ನಿಗಮದಲ್ಲಿದ್ದವರು ಅವರು ಕೂಡ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದೆಲ್ಲ ನನ್ನ ಮೇಲೆ ಬಂದ್ಬಿಡ್ತದೆ ಅಂತ. ಯಾಕಂದರೆ ಈ ವಾಸ್ ಎ ಇಂಪಾರ್ಟೆಂಟ್ ಪರ್ಸನ್ ದೇ. ಇದು ಎರಡೂ ಆಗಿರೋದು. ಇದು ದಲಿತರ ಮಾರಣ ಹೋಮ. ಇಷ್ಟು ಮಾತ್ರ ಯಾಕೆ, ಕನಕಪುರದಲ್ಲಿ ಯಾರು ಕಾಂಗ್ರೆಸ್ ಕೈಗೆ ಓಟ್ ಹಾಕಿದ್ದಲ್ಲ ಅವನು ಕೈಯೇ ಕಡ್ದು ಬಿಸಾಕಿದ್ದಾರೆ ದಲಿತಂದೊಬ್ಬರು. ಕಾಂಗ್ರೆಸ್ಗೆ ಓಟ್ ಹಾಕಿದವ್ರು ಕೈಯೂ ಕತ್ತರಿಸಿ ಬಿಸಾಕ್ತಾರೆ ಇವರು. ಒಂದು 15 ದಿವಸದ ಹಿಂದೆ ಭಾಳ ದೊಡ್ಡ ಸುದ್ದಿ ಆಗ್ತಾ ಇದೆ ಅದು. ಅವನು ಹಾಸ್ಪಿಟ್ಲಲ್ಲಿ ಇನ್ನೂ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಇದ್ದಾನು. ಕೈಯೇ ಕತ್ತರಿಸಿ ಹಾಕ್ಬಿಟ್ಟಿದ್ದಾರೆ ಅವನು. ಅದೇ ಕಾಂಗ್ರೆಸ್ನವರು ಅಂತ ಎಲ್ಲರೂ ಹೇಳ್ತಾ ಇರೋದು. ಅವ್ರು ಯಾರು ಮಾಡಿದಾನೋ ಅವ ಕಾಂಗ್ರೆಸ್ ಸಪೋರ್ಟ್ರು. ಇವನು ಯಾರು ಓಟ್ ಹಾಕಿ ಇದನ್ನಲ್ಲ, ಇವಾಗ ಕೈ ಕಡ್ದಾಗ ಅವನು ಕಾಂಗ್ರೆಸ್ ಅಲ್ಲ. ಯಾರಿಗೆ ಹಾಕಿದಾರೋ ಗೊತ್ತಿಲ್ಲ. ದಲಿತರು ಸಾಮಾನ್ಯವಾಗಿ ನಮಗೆ ಹಾಕ್ತಾರಂತ ಅವರೇ ಹೇಳ್ಕೊಳ್ತಾರೆ ಕಾಂಗ್ರೆಸ್ನವರು. ಹಂಗೆ ಆಮೇಲೆ ಅವನು ಕಾಂಗ್ರೆಸ್ ಸಪೋರ್ಟ್ರೆ, ಇವನು ಕಾಂಗ್ರೆಸ್ ಸಪೋರ್ಟ್ರೆ, ಇಬ್ಬರು ಇದು ಮಾಡ್ತಾರೆ, ಇದು ಕಡ್ದಾಕ್ತಿದ್ದಾರೆ. ಅಲ್ಲ, ಅಲ್ಲಿ ಈ ಸಾರಿ ನೀನು ನಮ್ಗೆ ಹಾಕಿಲ್ಲ ಓಟು ಅಂತೇಳಿ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ. ಇನ್ನು ಮಾಡಿಸಿದ್ದು ಯಾರು ಅಂತ ನಾನು ಅದು ಇನ್ವೆಸ್ಟಿಗೇಷನ್ ನಾನು ಮಾಡಿಲ್ಲ. ಅದನ್ನು ಇನ್ವೆಸ್ಟಿಗೇಷನ್ ಕಾಂಗ್ರೆಸ್ನವ್ರು ಮಾಡಲಿ. ಈಗ ಈ ರೀತಿ ಆಗ್ತಾ ಇದೆ. ಆದ್ದರಿಂದ ದಲಿತರ ಮಾರಣ ಹೋಮ ಈ ಸರ್ಕಾರದಿಂದ ಆಗ್ತಾ ಇದೆ.